ಭಾರತದಲ್ಲಿ ಆಗಲಿ ಅಥವಾ ಇನ್ನುಳಿದ ಯಾವುದೇ ದೇಶದಲ್ಲಾಗಲಿ 18 ವರ್ಷ ತುಂಬಿದ ಮಹಿಳೆ ಮತ್ತು 23 ವರ್ಷ ವಯಸ್ಸು ತುಂಬಿದ ಪುರುಷರು ಮದುವೆ ಮಾಡಿಕೊಳ್ಳುವುದು ವಾಡಿಕೆ. ಆದರೆ ವಿಚಿತ್ರ ಅನ್ನೋ ಥರ 18 ವರ್ಷದ ಹುಡುಗಿಯೊಬ್ಬಳು 103 ವರ್ಷದ ವೃದ್ಧನನ್ನ ಮದುವೆಯಾಗಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ ಅಂದರೆ ನೀವು ನಂಬ್ತೀರಾ? ಮತ್ತು ಭಾರತದ ಬಹುಶ್ರೇಷ್ಠಿತ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಾದ ಟಾಟಾ ಕಂಪನಿ ಬಗ್ಗೆ ಮತ್ತು ಅದರ ಮುಂದಾಳತ್ವವನ್ನು ವಹಿಸಿಕೊಂಡಿರೋ ರತನ್ ಟಾಟಾ ಅವರ ಬಗ್ಗೆ ನೀವು ಕೇಳಿಯೇ ಇರ್ತೀರಿ. ಒಂದು ಕಾಲದಲ್ಲಿ ಭಾರತದ ಶ್ರೀಮಂತರ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದ್ದ ರತನ್ ಟಾಟಾ ತಮಗೆ ಎಲ್ಲಾ ರೀತಿಯ ಸುಖ ಸಂಪತ್ತಿದ್ರೂ ಸಹ ಇವ್ರ್ಯಾಕೆ ಮದುವೆಯಾಗಿಲ್ಲ ಅಂತ ನಿಮಗೆ ಗೊತ್ತಾ? ಹಾಗೂ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಸಾಮಾನ್ಯ ಕಲ್ಲುಗಳು ಅಂತ ಅನ್ಸುತ್ತೆ ಅಲ್ವಾ? ಆದರೆ ಇವು ನಿಜಕ್ಕೂ ಏನಂತ ನಿಮಗೆ ಗೊತ್ತಾದರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಮತ್ತು ಅಮೆಜಾನ್ ಕಂಪನಿ ಇಡೀ ವಿಶ್ವದಾದ್ಯಂತ ತನ್ನ ಪ್ರಾಡಕ್ಟ್ಸ್ಗಳನ್ನು ಸಪ್ಲೈ ಮಾಡೋದ್ರಿಂದ ನಾವು ಬುಕ್ ಮಾಡಿದ ವಸ್ತುಗಳು ಸರಿಯಾದ ಸಮಯಕ್ಕೆ ನಮಗೆ ಡೆಲಿವರಿ ಆಗಬೇಕಾದ ಒತ್ತಡ ಇರೋದ್ರಿಂದ ಶಿಪ್ಪಿಂಗ್ ಸಮಯದಲ್ಲಿ ಕೆಲವು ವಸ್ತುಗಳು ಹಾಳಾಗ್ತವೆ. ಈ ರೀತಿ ಡ್ಯಾಮೇಜ್ ಆದ ಪ್ರಾಡಕ್ಟ್ಸ್ಗಳಿಂದ ಈ ಕಂಪನಿಗೆ ಆಗ್ತಿರೋ ವಾರ್ಷಿಕ ನಷ್ಟದ ಬಗ್ಗೆ ನಿಮಗೆ ಗೊತ್ತಾದರೆ ನೀವು ಖಂಡಿತ ಆಶ್ಚರ್ಯಪಡ್ತೀರಾ. ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಫ್ಯಾಕ್ಟ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಟನ್ ಅಂತ ಒತ್ತಿ. ಫ್ಯಾಕ್ಟ್ ನಂಬರ್ 1, ಸಾಮಾನ್ಯವಾಗಿ 18 ವರ್ಷ ತುಂಬಿದ ಮಹಿಳೆ ಮತ್ತು 23 ವಯಸ್ಸು ತುಂಬಿದ ಪುರುಷರು ಮದುವೆ ಮಾಡಿಕೊಳ್ಳುವುದು ವಾಡಿಕೆ. ಮತ್ತು ಪ್ರಸ್ತುತ ಭಾರತದಲ್ಲಿ 18 ವರ್ಷ ಮೇಲ್ಪಟ್ಟ ಹುಡುಗಿಯರು 20 ರಿಂದ 30 ವರ್ಷದವರೆಗಿನ ಹುಡುಗರನ್ನು ಮದುವೆಯಾಗೋದಕ್ಕೆ ಇಷ್ಟಪಡ್ತಾರೆ. ಅದು ನೀವು ಯಾವತ್ತಾದರೂ ಯುವತಿಯೊಬ್ಬಳು ಮುದುಕನನ್ನ ಮದುವೆಯಾಗಿರೋದ್ರ ಬಗ್ಗೆ ಕೇಳಿದ್ದೀರಾ? ಹೌದು, ಅಸಲಿಗೆ ಇಂಡೋನೇಷಿಯಾ ದೇಶಕ್ಕೆ ಸೇರಿದ ಇಂಡೋ ಅಲಂಗ್ ಅನ್ನೋ ಈ 20 ವರ್ಷದ ಯುವತಿ ಉವಾಂಗ್ ಅನ್ನೋ 103 ವರ್ಷದ ವೃದ್ಧನ ಜೊತೆ ಮದುವೆಯಾಗಿದ್ದಾಳಂತೆ. ಅಷ್ಟೇ ಅಲ್ಲದೆ ಮದುವೆಯಾದ ಒಂದೇ ವರ್ಷದಲ್ಲಿ ಒಂದು ಗಂಡು ಮದುವೆಗೆ ಜನ್ಮ ನೀಡಿದ್ದಾಳಂತೆ. ತುಂಬಾ ವಿಚಿತ್ರ ಅಲ್ವಾ? ಫ್ಯಾಕ್ಟ್ ನಂಬರ್ 2, ಭಾರತದ ಬಹುಶ್ರೇಷ್ಠಿತ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಾದ ಟಾಟಾ ಕಂಪನಿ ಬಗ್ಗೆ ಮತ್ತು ಅದರ ಮುಂದಾಳತ್ವವನ್ನು ವಹಿಸಿಕೊಂಡಿರೋ ರತನ್ ಟಾಟಾ ಅವರ ಬಗ್ಗೆ ನೀವು ಕೇಳಿಯೇ ಇರ್ತೀರಿ. ಒಂದು ಕಾಲದಲ್ಲಿ ಭಾರತದ ಶ್ರೀಮಂತರ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದ್ದ ರತನ್ ಟಾಟಾ ಎಲ್ಲ ರೀತಿಯ ಸುಖ ಸಂಪತ್ತಿದ್ರೂ ಸಹ ಇವರ್ಯಾಕೆ ಮದುವೆ ಆಗಿಲ್ಲ ಅನ್ನೋ ಸಂದೇಹ ತುಂಬ ಜನರಿಗೆ ಬಂದೇ ಇರುತ್ತೆ. ಇದಕ್ಕೆ ಒಂದು ಕಾರಣ ಇದೆ. ಅದೇನೆಂದರೆ ಸ್ವತಃ ರತನ್ ಟಾಟಾ ಅವರೇ ಹೇಳೋ ಪ್ರಕಾರ ರತನ್ ಟಾಟಾ ಅಮೆರಿಕಾದಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾಗ ಅಲ್ಲಿದ್ದ ಸ್ಥಳೀಯ ಯುವತಿಯೊಬ್ಬಳ ಜೊತೆ ಪ್ರೇಮಾಂಕುಶ ಚಿಗುರೊಡೆದಿತ್ತಂತೆ. ಅಷ್ಟೇ ಅಲ್ಲದೆ ಪರಸ್ಪರ ಒಬ್ರಿಗೊಬ್ರು ಮದುವೆಯಾಗೋದಾದ್ರೆ ನಿಮ್ಮನ್ನ ಮಾತ್ರ ಅಂತ ಪ್ರಾಮಿಸ್ ಕೂಡ ಮಾಡಿಕೊಂಡಿದ್ರಂತೆ. ಆದರೆ ಈ ಮಾತನ್ನ ಸುಳ್ಳು ಮಾಡಿ ರತನ್ ಟಾಟಾದ ಪ್ರಿಯತಮೆ ಬೇರೆ ಹುಡುಗನೊಬ್ಬಳ ಜೊತೆ ಮದುವೆ ಆಗ್ತಾಳೆ. ಈ ಘಟನೆಯಿಂದ ಸಾಕಷ್ಟು ನೊಂದು ಹೋದ ರತನ್ ಟಾಟಾ ಜೀವನದಲ್ಲಿ ಮದುವೆನೇ ಆಗಬಾರ್ದು ಅಂತ ಡಿಸೈಡ್ ಮಾಡಿಬಿಡ್ತಾರಂತೆ. ಫ್ಯಾಕ್ಟ್ ನಂಬರ್ 3, ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಇಮೇಜ್ನಲ್ಲಿರೋದು ಸಮುದ್ರದೊಳಗಿರೋ ಕಡಲು ಕಲ್ಲುಗಳು ಅಂತ ಅನ್ಸುತ್ತೆ ಅಲ್ವಾ? ಆದರೆ ಇವು ಕಲ್ಲುಗಳಲ್ಲ, ಬದಲಿಗೆ ಇವು ತಿಮಿಂಗಲ ಜಾತಿಗೆ ಸೇರಿದ ಜೀವಿಗಳು. ಹೌದು, ಅಸಲಿಗೆ ಸ್ಪರ್ಮ್ ವೇಲ್ ಅನ್ನೋ ತಿಮಿಂಗಲಗಳು ಈ ರೀತಿ ವರ್ಟಿಕಲ್ ಶೇಪ್ನಲ್ಲಿ ಬ್ಯಾಲೆನ್ಸ್ಡ್ ಆಗಿ ನೀರಿನಲ್ಲಿ ಮುಳುಗದ ನಿದ್ದೆ ಮಾಡುವಂಥ ಅದ್ಭುತ ಸಾಮರ್ಥ್ಯ ಹೊಂದಿರ್ತಾವಂತೆ. ಅಷ್ಟೇ ಅಲ್ಲದೆ ಭೂಮಿ ಮೇಲಿರೋ ಎಲ್ಲ ಜೀವಿಗಳ ಬ್ರೈನ್ಗೆ ಹೋಲಿಸಿದರೆ ಈ ಸ್ಪರ್ಮ್ ವೇಲ್ ಅತಿ ದೊಡ್ಡದಾದ ಬ್ರೈನನ್ನು ಹೊಂದಿರುತ್ತಂತೆ. ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್. ಫ್ರೆಂಡ್ಸ್, ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೀವು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟಿಂದನೇ ನಾವು ಗ್ರೋ ಆಗೋದಕ್ಕೆ ಸಾಧ್ಯ. ಪ್ಲೀಸ್ ಫ್ರೆಂಡ್ಸ್. ಫ್ಯಾಕ್ಟ್ ನಂಬರ್ 4, ಅಮೆಜಾನ್ ಕಂಪನಿ ಇಡೀ ವಿಶ್ವದಾದ್ಯಂತ ತನ್ನ ಪ್ರಾಡಕ್ಟ್ಸ್ಗಳನ್ನು ಸಪ್ಲೈ ಮಾಡೋದ್ರಿಂದ ನಾವು ಬುಕ್ ಮಾಡಿದ ವಸ್ತುಗಳು ಸರಿಯಾದ ಸಮಯಕ್ಕೆ ನಮಗೆ ಡೆಲಿವರಿ ಆಗಬೇಕಾದ ಒತ್ತಡ ಇರೋದ್ರಿಂದ ಶಿಪ್ಪಿಂಗ್ ಸಮಯದಲ್ಲಿ ಕೆಲವು ವಸ್ತುಗಳು ಹಾಳಾಗ್ತವೆ. ಇದೇ ರೀತಿ ಯುಕೆಯಲ್ಲಿ ಅಮೆಜಾನ್ ಕಂಪನಿ ನಡೆಸಿದ ಒಂದು ಸರ್ವೆಯಲ್ಲಿ ತಿಳಿದು ಬಂದ ದತ್ತಾಂಶದ ಪ್ರಕಾರ ವಿಶ್ವದ ಎಲ್ಲ ದೇಶಗಳನ್ನು ಹೊರತುಪಡಿಸಿದ್ರೂ ಸಹ ಕೇವಲ ಯುಕೆಯಲ್ಲಿ ಮಾತ್ರ ಪ್ರತಿ ವಾರ 1,30,000ಕ್ಕಿಂತ ಹೆಚ್ಚು ಮೊಬೈಲ್ ಫೋನ್, ಲ್ಯಾಪ್ಟಾಪ್ಸ್ ಮತ್ತು ಟ್ಯಾಬ್ಸ್ ಮತ್ತು ಫ್ರಿಜ್ನಂಥ ದುಬಾರಿ ವಸ್ತುಗಳು ಶಿಪ್ಪಿಂಗ್ ಸಮಯದಲ್ಲಿ ಹಾಳಾಗ್ತಾವಂತೆ. ನಂಬೋದಕ್ಕೆ ಅಸಾಧ್ಯವೆನಿಸಿದ್ರೂ ಸಹ ಇದು ಸತ್ಯ ಸಂಗತಿ.